ಬಸ್ ರೇಟ್ ಜಾಸ್ತಿ ಆಗುತ್ತೆ. ಈಗ ಇವತ್ತು ಪೇಪರ್ನಲ್ಲಿ ನೋಡಿ 3-5% ಜಾಸ್ತಿ ಮಾಡ್ತಾರೆ ಬಸ್ ರೇಟ್. ಓದಿದಾರಲ್ಲ ಪೇಪರ್. ತಿಂಗಾದ್ರೆ ಹೆಂಗ ಸಂಬಳನ ಜಾಸ್ತಿ ಕೊಡ್ತಾರ? ಇಲ್ಲ. ನಾವು ರಿಟೈರ್ಮೆಂಟ್ ನಮ್ಗೆ ಎಷ್ಟು 30,000 ರೂಪಾಯಿ, ಅಕ್ಕಿ 30. ಏನ್ ಹೇಳ್ತೀರಾ ಸರ್? ಹೆಂಗೆ ದಿನ ಬೆಳಗ್ಗೆ ಸಾಮಾನುಗಳ ಮೇಲೆ ರೇಟ್ ಜಾಸ್ತಿ ಆಗ್ತಾನೆ ಇದ್ರೆ ಜೀವನ ಹೆಂಗೆ ಸರ್? ಅಲ್ಲ, ಜೀವನ ಕಡಿಮೆ ಆಗ್ಬೇಕು, ಮೇಂಟೆನೆನ್ಸ್ ಕಡಿಮೆ ಮಾಡ್ಬೇಕು ಅಂತಾರ. ಮೇಂಟೆನೆನ್ಸ್ ಕಡಿಮೆ ಏನಾಗಲ್ಲ. ಗ್ಯಾಸ್ ಅಂಕ್ರೆ ಆಜಿಟಿಸ್ ಬೇಕ್ರಿ. ಗ್ಯಾಸಿಗೆ ದಿವಸ ದುಡ್ಡು ಬೇಕು. ಕನಿಷ್ಠ ಏನಾರ ಒಂದು ಫ್ಯಾಮಿಲಿಗೆ ತಿಂಗಳಿಗೆ 1 ಸಿಲಿಂಡರ್ ಬೇಕು. ಹೌದ್ರೆ ಈಗ 1,000 ರೂಪಾಯಿ ಆಗೈತೆ. ಮೊದಲ ಬರೀ 700-800 ಸಿಗ್ತಿತ್ತು. ಗ್ಯಾರಂಟಿ ಕೊಡೋದು ಅಲ್ಲೇ ಹೋಗ್ಬಿಡುತ್ತೆ. ಹಾ, ಗ್ಯಾರಂಟಿ ದುಡ್ಡು ನಮಗ್ ಬರೋದು. ಅವ್ರು ತಗೊಂತಾರೆ. ಏನ್ ಮಾಡೋದು? ಗ್ಯಾರಂಟಿ ಕೊಟ್ರೆ ಅವ್ರಿಗೇನು ಉಳಿತೈತೆ ಅಂತ. ಏನ್ ಹೇಳ್ತೀರಾ ಸರ್? ಇದೆ ಸರ್ಕಾರಕ್ಕೆ ಯಾವ ತರ ಕಮ್ಮಿ ಮಾಡ್ಬೇಕು, ಯಾವ ತರ ಸಿಗೋ ತರ ಮಾಡ್ಬೇಕು ಅಂತ ಹೇಳ್ತೀರಾ? ಸಿಲಿಂಡರ್ ಬೆಲೆ ಇಳಿಬೇಕು, ಪೆಟ್ರೋಲ್ ಬೆಲೆ ಇಳಿಬೇಕು. ಇವು ಗಾಡಿಗಳ ಸಹಜವಾಗಿ ಅಡ್ಡಾಡ ಆಗ್ಬೇಕು. ಅದು ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗತ್ತ. ಸರ್ಕಾರಕ್ಕೆ ಇಷ್ಟ ಕೇಳ್ತಾರೆ. ಜಾಸ್ತಿ ಆಗ್ತಾ ಇದೆ, ಜೀವನ ಮುಂದಕ್ಕೆ ಏನ್ ಮಾಡಕ್ಕಾಗಲ್ಲ, ಸುಮ್ಮನೆ ಮಾರ್ಬಿಡ್ತಾರ ದೇಶನ ಅಷ್ಟೇ. ದೇಶ ಮಾರಿ ಯಾರ ಕೈ ಕೊಡ್ತಾರೆ? ಇದು ಯಾರ ಕೈಗೆ ಕೊಟ್ಬಿಡ್ತಾರ. ಯಾರ ಕೈಕಂದ್ರೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಯಾಕಂದ್ರೆ ದಿನ ಬಳಕೆಗಳು ಇಷ್ಟು ದಿನಕ್ಕೂ ಅವ್ರ ಬದುಕು ಕೆಲಸ ಮಾಡ್ತಾ ಇದಾರೆ ಅಷ್ಟೇ. ಜನಕ್ಕೆ ಯಾವುದು ಮಾಡಲ್ಲ, ಒಂದು ರೋಡು ಮಾಡಲ್ಲ, ಒಂದು ಊರಲ್ಲಿ ಒಂದು ಕೆಲಸನ ಮಾಡಲ್ಲ. ಅವ್ರ ಕೋಟಿ ಬೇಕೋ, ಅವ್ರ ಇರುವ ಆಸ್ತಿ ಎಲ್ಲ ಅವರೇ ತಗೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸುತ್ತಮುತ್ತಲು ಇರುವುದೆಲ್ಲ ಅವ್ರಿಗೆ ಬೇಕು. ಸಣ್ಣ ಬನವ್ರು ಬದುಕೋಕ್ ಆಗ್ತಾ ಇಲ್ಲ ಇವಾಗ ಬೆಂಗಳೂರಲ್ಲಿ. ಏನಾದ್ರು 1.5 ಲಕ್ಷ ಸಂಬಳ ಬಂದ್ರೆ ಅವ್ನು ಬದುಕ್ತಾನೆ. ಇಲ್ದಿದ್ರೆ ಊರಿಗೆ ಹೋಗಿ ಆ ಊರೇ ಬೆಸ್ಟ್ ಈ ಬೆಂಗಳೂರಿಗಂತ. ಯುದ್ಧ ಯಾವಾಗ ಮುಕ್ತಾಯ ಆಗುತ್ತಾ ಅವಾಗ್ಲಿಂದ ಅದು ಎಲ್ಲ ಅಡಿಗೆ ಅನಿಲ ಮೊದಲ ಸ್ಥಿತಿಗೆ ಬರುತ್ತೆ. ಇವಾಗ ಎಷ್ಟು ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಇದೆ. ಅದು ಅನಿಲ ಒಂದೇ ಅಲ್ಲ, ಎಲ್ಲದ್ರೊಳಗೇನು ರೇಷನ್ ಕಾಸ್ಟ್ಲಿನೇ ಇದೆ. ಅದು ಎಷ್ಟು ಕಾಸ್ಟ್ಲಿ ಇದ್ರು ಅದರಂತೆನೆ ಜನ ಹೋಗ್ತಾ ಇದ್ದೀವಿ. ಅಲ್ಲ ಮ್ಯಾಮ್, ಯಾಕಂದ್ರೆ ನಾವು ಗ್ಯಾಸ್ ಅಂತಂದ್ರೆ ನಾವು ಅದ್ರ ಮೇಲೆ ತುಂಬಾ ಅವಲಂಬಿತರಾಗಿರ್ತೀವಿ ಅಲ್ವಾ? ಅದಿಲ್ಲ ಅಂದ್ರೆ ನಮ್ಗೆ ಅಡಿಗೆ ಮಾಡಕ್ಕೆ ಬರಲ್ಲ. ಗ್ಯಾಸ್ ಸೌದೆ ಇದ್ರು ನೋಡಿರ್ತೀವಿ, ಅದ್ ಕೇಳಿರ್ತೀವಿ. ಇದ್ರೆಲ್ಲ 5 ನಿಮಿಷಕ್ಕೆ ಆಗತ್ತೆ ಅಲ್ವಾ? ಸೌದೆ ಒಲೆ ಅಂಕರ ಇಂತಲ್ಲೇ ಹಚ್ಚಲಿಕ್ಕೆ ಬರೋದಿಲ್ಲ. ಮತ್ತೆ ಅದಕ್ಕೆ ಪ್ರತ್ಯೇಕ ಒಂದು ರೂಮ್ ಮಾಡಿ ಸೌದೆ ಒಲೆ ಮಾಡ್ಕೋಬೇಕು. ಏನ್ ಹೇಳ್ತೀರಾ ಮ್ಯಾಮ್ ಸರ್ಕಾರಕ್ಕೆ ಇದೇ ತರ ಜಾಸ್ತಿ ಆಗ್ತಾನೆ ಇದ್ರೆ? ಯಾಕಂದ್ರೆ 2 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ, ಮತ್ತೆ ಪೆಟ್ರೋಲ್ ಅಂತೂ 3 ದಿನಕ್ಕೂ 5 ದಿನಕ್ಕೂ ಒಂದ್ಸತಿ ಮಾಡ್ತಾರೆ. ಏನ್ ಜೀವನ ನಮ್ದು ಜನಸಾಮಾನ್ಯ ಜೀವನ ಹೇಗೆ? ಜೀವನ ಏನು ಮತ್ತೆ ಅದೇ ರಾಜಕಾರಣಿಯವರು ಏನಾರ ಮಾಡ್ಬೇಕು ಅದಕ್ಕೆ. ಯಾವ ತರ ಮಾಡ್ಬೇಕು ಅಂತೀರಾ? ಅವ್ರು ಹೇಳ್ತಾರಲ್ಲ, ಇವಾಗ ನೀವ್ ಹೇಳಿದ್ರಿ ಯುದ್ಧ ಆಗ್ತಾ ಇದೆ ಮೇಡಮ್ ಅದಕ್ಕೆ ಹೆಂಗೆ ಅಂತ, ಆ ರೀಸನ್ ಹೇಳಿ ತಪ್ಪಿಸ್ಕೊಂತಾರೆ. ಯುದ್ಧ ಕಡಿಮೆ ಮಾಡ್ಬೇಕು, ಸ್ವಲ್ಪ ಅನಿಲದ್ದು ಸ್ವಲ್ಪ ಇಳಿಬಹುದು ರೇಟ್ ಬೆಲೆ. ಉಳಿಕೆದ್ದೆಲ್ಲ ಕಾಸ್ಟ್ಲಿ. ಅವ್ರ ಪಗಾರ ಜಾಸ್ತಿ ಮಾಡ್ತಾರ, ಹಂಗ ಎಲ್ಲರಿಗೂ ಸ್ಯಾಲ್ರಿನೂ ಜಾಸ್ತಿನೇ ಮಾಡ್ತಾರ. ಅದರಂತೆ ನಡ್ಕೊಂತ ಹೋಗೋದು. ಈಗ ಯಾರು ನಾವು ಇಬ್ರು ಹೇಳಿದ್ರೆ ಇದೆಲ್ಲ ಆಗೋ ಕೆಲಸ ಅಲ್ಲ. ಯಾಕೆ ಮ್ಯಾಮ್, ಅವತ್ತಿನ ದಿನ ನಾವು ಎಲೆಕ್ಟ್ ಮಾಡಿ ಕಳ್ಸಿರ್ತೀವಲ್ವಾ ಸರ್ಕಾರನ. ಒಕ್ಕಟ್ಟಾಗಿ ಸರ್ಕಾರ ಕೇಳ್ಕೊಂಡ್ರೆ ಏನಾರ ಒಂದ್ ರೀತಿ ನಡೀತದೆ. ಈಗ ಬುಕ್ಕಿಂಗು ಲೇಟ್ ಆಗ್ತಾ ಇದೆ ಆಯ್ತಾ, ತುಂಬಾ ದಿನ ತಗೊಳುತ್ತೆ, 1.5 ತಿಂಗಳು ತಗೋತಾ ಇದೆ. ಹೌದು. ಈಗ ಏನ್ ಮಾಡೋದು ನಾವು? ಈಗ ಅಕಸ್ಮಾತ್ ಮುಗ್ದೇ ಹೋಯ್ತು, ನಮ್ಗೆ ಬುಕ್ಕಿಂಗ್ ಆಗ್ತಾನೆ ಇಲ್ಲ ಅಂತಂದಾಗ ನೆಕ್ಸ್ಟ್ ಆಪ್ಷನ್ ಏನು? ನೆಕ್ಸ್ಟ್ ಏನ್ ಮಾಡೋದು? ಸೌದೆ ಒಲೆಗೆ ಬರ್ತಾರೆ. ಸೌದೆ ಒಲೆ ಅದೇ ಬರ್ತಾರೆ. ಆಮೇಲೆ ಕೆರೋಸಿನ್ ಅಂಕರ್ ಇಲ್ಲ ಅದು ನೋಡಾಕೂ ಸಿಗೋದಲ್ಲ. ಅದು ಸ್ಟೋವ್ ಅದರದ್ದು ಇಲ್ಲ. ಈಗ ಮತ್ತೆ ಸೌದೆ ಒಲೆ ಹಳ್ಳಿಗಾಡಿನಲ್ಲಿ, ಇಲ್ಲಿ ಸಿಟಿ ಒಳಗೆ ನಡೆಯೋದು ಕಷ್ಟ. ಸ್ವಲ್ಪ ಹಳ್ಳಿ ಒಳಗೆ ನಡೀತೈತಿ ಸೌದೆ ಒಲೆ. ಅದನ್ನು ಮಾಡಕ ಜನರಿಗೆಲ್ಲ ಈಗ ಕಷ್ಟ ಆಗುತ್ತೆ. ಸೌದೆ ಒಲೆನು ಈಗ ಅನಿಲದ ಮ್ಯಾಗ ಅಡುಗೆ ಮಾಡಿದವ್ರಿಗೆ ಆ ಒಲೆ ಮ್ಯಾಗ ಕಷ್ಟನ ಆಗುತ್ತೆ.